ನಮಸ್ಕಾರ ಫ್ರೆಂಡ್ಸ್. ಇವತ್ತು ಮೈಸೂರಲ್ಲಿ 2ನೇ ದಿನ ನಮ್ಮದು. ನಿನ್ನೆ ಟಿ ಇಲ್ಲ ಆಗಿತ್ತು ತೊಂದರೆಯಿಂದ. ಇವತ್ತು ಫುಲ್ ಡೇ 2 ವೀಲರಲ್ಲಿ ನಾವು ಮೈಸೂರು ಓಡಾಡೋಣ ಅಂತ ಪ್ಲಾನ್ ಮಾಡಿ ಮಾರ್ನಿಂಗೇ ಮೈಸೂರು ರೈಲ್ವೆ ಸ್ಟೇಷನ್ ಹತ್ರ ಬಂದು ಈ ಗಾಡಿನ ರೆಂಟ್ ತೊಗೊಂಡಿದ್ದೀನಿ. 600 ರುಪೀಸು, 100 ಕಿಲೋಮೀಟರ್ಸು, 8 ಅವರ್ಸು. ಎಲ್ಲ ಒಂದ್ಸಾರಿ ಗಾಡಿ ಎಲ್ಲ ವಿಡಿಯೋ ಮಾಡ್ಕೊಂಡು ಮತ್ತೆ ಹೋಟ್ಲ್ ಕಡೆ ಹೋಗಿ ಅಲ್ಲಿಂದ ವೈಫ್ ಮತ್ತೆ ಮಗುವನ್ನ ಕರ್ಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಹೋಗೋ ರೋಡಲ್ಲಿ ತಿಂಡಿ ತಿನ್ನೋಣ ಅಂತ ಹೋಟ್ಲ್ ಹುಡುಕ್ತಿದ್ವಿ. ಇಲ್ಲೊಂದು ಹೋಟ್ಲು ಕಾಣ್ತು ನಮಗೆ. ಅದಕ್ಕೆ ಹೋಟ್ಲ್ ಕಡೆ ಹೋಗೋಣ ಅಂತ ನೋಡ್ತೀವಿ. ಬಟ್ ಅದು ನಾನ್ ವೆಜ್ ಹೋಟ್ಲ್ ಆಗಿತ್ತು. ಅದು ಮೈಸೂರು ಪಲಾವ್ ಅಂತ. ನಾವೇನೋ ವೆಜ್ ಹೋಟ್ಲು ಅಂತ ಹೋದ್ವಿ. ಆಮೇಲೆ ಅಲ್ಲಿ ನಾನ್ ವೆಜ್ ಅಂತ ಬೋರ್ಡ್ ನೋಡಿ ಹಂಗೆ ಯೂ ಟರ್ನ್ ಮಾಡ್ಕೊಂಡು ವಾಪಸ್ ಬಂದ್ಬಿಟ್ವಿ. ಆಕ್ಚುಲಿ ನಾವು ನಾನ್ ವೆಜ್ ತಿನ್ನೋರಲ್ಲ, ವೆಜ್, ಪ್ಯೂರ್ ವೆಜ್. ಆ ರೀಸನ್ಗೋಸ್ಕರ ನಾವು ನಾನ್ ವೆಜ್ ಕಡೆ ಹೋಗ್ಲಿಲ್ಲ. ಹಾಗೆ ಗಾಡಿ ಯೂ ಟರ್ನ್ ಮಾಡಿದೆ. ಅಲ್ಲಿ ನಿಲ್ಲಕ್ಕೆ ಹೋಗ್ಲಿಲ್ಲ ನಾವು, ಯಾಕಂದ್ರೆ ಆಲ್ರೆಡಿ ಟೈಮ್ ಆಗಿತ್ತು. ನಾವು ಇನ್ನು ತುಂಬಾ ಕಡೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಿನ್ನೆ ಚಾಮುಂಡೇಶ್ವರಿ ಟೆಂಪಲ್ ದರ್ಶನ ಆಗ್ಲಿಲ್ಲ. ಅದಕ್ಕೆ ಇವತ್ತು ಫಸ್ಟ್ ಮಾರ್ನಿಂಗೇ ಹೋಗೋಣ ಅಂತ ಪ್ಲಾನ್ ಮಾಡಿದೆ. ಬಟ್ ನಮಗೆ ಗಾಡಿ ಸಿಗೋದು ಲೇಟ್ ಆಯ್ತು. ಈಗ ಫಸ್ಟ್ ಇಲ್ಲಿಂದ ನಾವು ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗ್ಬಿಟ್ಟು ಇವತ್ತಾದ್ರೂ ದರ್ಶನ ಮುಗಿಸ್ಕೊಂಡು ಮತ್ತೆ ಬೇರೆ ಪ್ಲಾನ್ ಮಾಡೋಣ ಅಂತ ಇವಾಗ ತಿಂಡಿಗೋಸ್ಕರ ಯಾವ್ದೊಂದು ಹೋಟ್ಲು ನೋಡ್ತೀವಿ. ಈ ಗಾಡಿ ನಿಂತಿರೋ ಜಾಗದಲ್ಲೇ ಡ್ಯಾನ್ಸ್ ಮಾಡ್ತಾ ಇದೆ. ಈ ಹೋಟ್ಲಲ್ಲಿ ತಿಂಡಿ ಮುಗಿಸ್ಕೊಂಡ್ವಿ. ಬಿಸಿಬೇಳೆ ಬಾತು ಅಷ್ಟು ಚೆನ್ನಾಗಿರ್ಲಿಲ್ಲ, ಫುಲ್ಲು ಸೀಸ್ಬಿಟ್ಟಿದ್ರು. ಆದ್ರಿಂದ ಹೋಟ್ಲ್ ಹೆಸರು ಏನು ಹೇಳಕ್ ಹೋಗೋದಿಲ್ಲ ನಾವು. ನೆಕ್ಸ್ಟ್ ಇಲ್ಲಿಂದ ನಾವು ಹೊರಡೋದೆ ಡೈರೆಕ್ಟ್ ಚಾಮುಂಡೇಶ್ವರಿ ಟೆಂಪಲ್ಲು. ಮೈಸೂರು ವ್ಯೂ ತುಂಬಾ ಚೆನ್ನಾಗಿತ್ತು. ತುಂಬಾ ಹಳೆ ಬಿಲ್ಡಿಂಗ್ಗಳು, ಅಲ್ಲಿ ಆ ಕಡೆ ಈ ಕಡೆ ರೋಡ್ ಸೈಡ್ ಅಲ್ಲಿ ವ್ಯೂ ಮಾತ್ರ ಚೆನ್ನಾಗಿತ್ತು. ಇದು ಯಾವ ಸರ್ಕಲ್ ಅಂತ ನಿಮ್ಗೆ ಯಾರಿಗನ್ನ ಗೊತ್ತಿದೆ ಹೇಳಿ. ನನಗಂತೂ ಈ ಸರ್ಕಲ್ ಇದರ ತುಂಬಾ ಎಷ್ಟು ಸರ್ಕಲ್ ಇದೆ ಅಂತ ಗೊತ್ತಿಲ್ಲ. ಬಟ್ ನಾನ್ ನೋಡ್ದಂಗೆ 4 ಸರ್ಕಲ್ ಇದಾವೆ. ಆ ಸರ್ಕಲ್ಗಳ ಹೆಸರು ನಿಮ್ಗೆ ಏನಾದ್ರು ಗೊತ್ತಿದ್ರೆ ನನಗೆ ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ. ಈ ಸರ್ಕಲ್ ಇಂದ ಹಾಗೆ ಲೆಫ್ಟ್ ತಗೊಂಡು ನಾವು ಮತ್ತೆ ಪ್ಯಾಲೇಸ್ ಫ್ರಂಟ್ ಗೇಟ್ಗೆ ಹೋಗ್ತೀವಿ. ಈ ಸರ್ಕಲ್ ಇಂದ ಮುಂದೆ ಹೋದ್ರೆ ರೈಟ್ ಸೈಡು ಬಸ್ ಸ್ಟ್ಯಾಂಡ್ ಇದೆ, KSRTC. ಆದ್ರಿಂದ ನಿಮ್ಗೆ ಅದು ಸರ್ಕಲ್ ಯಾವ್ದು ಅಂತ ಗೊತ್ತಾಗುತ್ತೆ. ಇದು ಆಕ್ಚುಲಿ ಮೇನ್ ಸರ್ಕಲ್ ಅಂತೆ ನೋಡಿ, ಪ್ಯಾಲೇಸ್ದು ಎಂಟ್ರೆನ್ಸ್ ಇದು. ಈ ಸರ್ಕಲ್ ಹೆಸರು ಗೊತ್ತು, ಚಾಮರಾಜೇಂದ್ರ ಒಡೆಯರ್ ಸರ್ಕಲ್. ಇನ್ನು ಬೇರೆ ಸರ್ಕಲ್ಗಳಷ್ಟು ಹೆಸರು ಗೊತ್ತಿಲ್ಲ ಮೇನು. ಇಲ್ಲೊಂದು ಸರ್ಕಲ್ ಐತೆ. ಈ ಸರ್ಕಲ್ ಇಂದ ರೈಟ್ ಹೋದ್ರೆ ನಾವು ಪ್ಯಾಲೇಸ್ಗೆ ವಿಸಿಟ್ ಮಾಡೋ ಎಂಟ್ರೆನ್ಸ್ ಇರುತ್ತೆ. ಪ್ಯಾಲೇಸ್ ನೋಡ್ಬೇಕಾಗಿರೋರು ರೈಟ್ ತಗೊಂಡು ಪಾರ್ಕ್ ಮಾಡಿ ಹೋಗ್ತಾರೆ. ನಾವು ಆಲ್ರೆಡಿ ನಿನ್ನೆ ನೋಡಿದೀವಿ. ಬಟ್ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗ್ಬೇಕು ಅಂದ್ರೆ ಇದ್ರ ಮುಂದೆನೇ ಹೋಗ್ಬೇಕು. ನನ್ ಮಗಳದಂತೂ ಗಾಡಿಯಲ್ಲಿ ಹೋಗ್ತಿದ್ದ ಬರೋ ಗಾಳಿಗೆ ನಿದ್ದೆ ಮಾಡ್ಬಿಟ್ಟಿರ್ತಾಳೆ. ಆ ಬೀಸೋ ಪ್ಯೂರ್ ಗಾಳಿಗೂನು ಒಳ್ಳೆ ನಿದ್ದೆ ಬಂದ್ಬಿಟ್ಟಿರುತ್ತೆ. ಇದು ಚಾಮುಂಡಿ ಬೆಟ್ಟದಿಂದ ವ್ಯೂ. ಫಸ್ಟ್ ಲೆಫ್ಟ್ ಸೈಡ್ ಸಿಗುತ್ತೆ. ಫಸ್ಟಿಗೆ ಯಾವುದೋ ಇದು ಗ್ರೌಂಡ್ ಇದೆ.
ಆಗ್ಲೇ ನಮ್ಮ ಮಗಳು ಜೋರ್ ನಿದ್ದೆಗೆ ಜಾರ್ಬಿಟ್ಟಿದ್ದಾಳೆ. ಗಾಡಿ ಪಾರ್ಕ್ ಮಾಡ್ಬಿಟ್ಟು ಇಳಿದ್ವಿ, ಆಗ್ಲೇ ಗೊತ್ತಾಗ್ಬಿಡ್ತು ನಮಗೆ, ಓ ಇವತ್ತಿನ ರಶ್ ಇದೆ, ಇವತ್ತು ಆಗಲ್ಲ ದರ್ಶನ ಅಂತ. ಬಂದು ನೋಡ್ತೀವಿ ಇವತ್ತು ಅಷ್ಟು ಜನ ಇದ್ದಾರೆ. ತಿರ್ಗಾ 1000 ರೂಪಾಯಿ ಟಿಕೆಟ್ ಅಷ್ಟೊಂದು ಕ್ಯೂ ಇದೆ ಇವತ್ತು. 100 ತುಂಬಾ ಇದೆ, 200 ಅದಕ್ಕೂ ಜಾಸ್ತಿ ಇದೆ, 1000 ಇದೆ. ಹೊರಗಡೆಯಿಂದ ನಮಸ್ಕಾರ ಹಾಕೊಂಡು ಇವತ್ತು ದರ್ಶನ ಆಗಿಲ್ಲ ಅಂತ ನೆಕ್ಸ್ಟ್ ಯಾವತ್ತನ ವೀಕ್ ಡೇಸ್ ಅಲ್ಲಿ ಬರೋಣ ಅಂತ ಪ್ಲಾನ್ ಮಾಡ್ಕೊಂಡೆ ರಿಟರ್ನ್ ವಾಪಸ್ ಬಂದೇ ಬಿಟ್ವಿ. ಬಟ್ ಇಲ್ಲಿವರೆಗೂ ಬಂದ್ವಿ, ತಾಯಿ ದರ್ಶನ ಮಾತ್ರ ನಮಗಾಗ್ಲಿಲ್ಲ. ನೋಡೋಣ ನೆಕ್ಸ್ಟ್ ಟೈಮು ತಾಯಿ ಕರ್ಸ್ಕೊಂತಾಳೆ. ಇದು ದೇವಸ್ಥಾನದಿಂದ ಪಾರ್ಕಿಂಗ್ ಹೋಗೋ ಜಾಗ. ಆ ಕಡೆ ಈ ಕಡೆ ಅಂಗಡಿಗಳಲ್ಲಿ ಶಾಪಿಂಗ್ ಮಾಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿರೋ ಜನ ತುಂಬಾ. ಮತ್ತೆ ರಿಟರ್ನ್ ಬರ್ಬೇಕಾದಾಗ ನಮ್ಗೆ ಏನು ವಿಸಿಬಲ್ ಆಗಿರ್ಲಿಲ್ಲ, ಆ ಜಾಗಗಳನ್ನ ಮತ್ತೆ ನೋಡ್ಕೊಂಡೆ ರಿಟರ್ನ್ ಬೆಟ್ಟದಿಂದ ಕೆಳಗೆ ಇಳಿತಾ ಇದ್ದೀವಿ. ಅಲ್ಲಿ ದೇವಸ್ಥಾನದ ಹತ್ರ ಒಬ್ರು ಸಿಕ್ಕಿದ್ರು, ಅವರು ಕನಕ್ಪುರದವ್ರಂತೆ. ಅವ್ರಿಗೂ ದರ್ಶನ ಆಗ್ಲಿಲ್ಲ. ಅವರು ಅದೇ ಹೇಳಿದ್ರು, ಸರ್ ನೀವು ಸೋಮವಾರದಿಂದ ಗುರುವಾರದೊಳಗೆ ಬಂದ್ರೆ ನಿಮ್ಗೆ ದರ್ಶನ ಆಗುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ ಈ 3 ದಿನ ನೀವು ಎಷ್ಟು ಬೇಗ ಬಂದ್ರು ದರ್ಶನ ಆಗೋದು ಕಷ್ಟ ಅಂತ ಹೇಳಿದ್ರು. ನೆಕ್ಸ್ಟ್ ಬೆಟ್ಟದಿಂದ ನಾವು ಸೀದಾ ಬಂದಿದ್ದೆ ಝೂಗೆ. ನಮ್ಮ ಮಗಳಿಗೆ ಈ ಬರ್ಡ್ಸ್ ಅಂತಂದ್ರೆ ತುಂಬಾ ಇಷ್ಟ, ಅದಕ್ಕೆ ತುಂಬಾ ಬರ್ಡ್ಸ್ ಇರೋ ಜಾಗಕ್ಕೆ ನಾವು ತುಂಬಾ ಹೊತ್ತು ಇಲ್ಲೇ ಇದ್ವಿ. ಆ ಸೌಂಡ್ಗಳು ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಲವ್ ಬರ್ಡ್ಸು, ಅಲ್ಲಿ ನೋಡಿ ಅದೇನು ಇದೇನು ಅದೇನು ಇದೇನು ಅದ್ರ ಹೆಸರು ತಿಳ್ಕೋಬೇಕು ಅಂತ. ಇದ್ರ ಹೆಸರು ಸರಸ್ ಕ್ರೈನ್ ಅಂತ. ನೆಕ್ಸ್ಟ್ ನಮ್ಮ ಮಗಳಿಗೆ ತೋರಿಸ್ತಿರೋದೆ ವೈಟ್ ನವಿಲು. ಇಲ್ಲಿ ವೈಟ್ ನವಿಲ್ 2 ಇದೆ. ಈ ಕೇಜಿಂದ ಹೊರಗಡೆ ಮರದ ಮೇಲೆ ಒಂದು ಕಲರ್ಫುಲ್ ಒಂದಿದೆ. ಅದು ಹೆಂಗೆ ಹೊರಗಡೆ ಮಿಸ್ ಆಗಿದೆಯಲ್ಲ ಗೊತ್ತಿಲ್ಲ. ನೋಡಿ ನೋಡಿ ಆ ಮರದ ಮೇಲೆ ಕೇಜಿಂದ ಹೊರಗಡೆ ಇದೆ.
ಆಫ್ರಿಕನ್ ಮೆಕಾವು ಗ್ರೇ ಕಲರ್ ಇರುತ್ತೆ. ನಮ್ಮ ಮಗಳನ್ನ ಎತ್ಕೊಂಡು ಈ ಝೂನ್ ಸುತ್ತೋಡೋಷ್ಟಕ್ಕೆ ಸುಸ್ತಾಗೋಯ್ತು. ಅದಕ್ಕೆ ನಾವು ಅಲ್ಲಿರೋ ಸೆಕ್ಯೂರಿಟಿಯನ್ನು ಕೇಳಿದ್ವಿ, ನಮಗೆ ಬೇಗ ಎಕ್ಸಿಟ್ ಆಗಬೇಕು ಅಂತ ಹೇಳಿದಕ್ಕೆ ಇನ್ನು ಈ ಕಡೆಯಿಂದ ಹೋದರೆ 2.5 ಕಿಲೋಮೀಟರ್ಸ್ ಆಗುತ್ತೆ, ಬಟ್ ಇಲ್ಲಿ ನೀವು ಸ್ಟ್ರೈಟ್ ಹೋದರೆ 1 ಕಿಲೋಮೀಟರ್ಸಲ್ಲೇ ನೀವು ಎಕ್ಸಿಟ್ ಹೋಗ್ತೀರಾ ಅಂತ ಹೇಳಿದ್ರು. ಓಕೆ, ಅವ್ರು ಹೇಳಿದ್ರು ಅಂತ ಅದೇ ರೂಟ್ ಕಡೆ ಬಂದರೆ ಇಲ್ಲಿ ಇದೊಂದು ಗೋರಿಲ್ಲ ಸಖತ್ತಾಗಿ ಆಟ ಆಡ್ತಿತ್ತು. ಮೇ ಬಿ ಗೋರಿಲ್ಲನೇ ಏನೋ ಅದ್ರಸು ಗೊತ್ತಿಲ್ಲ, ನಾನು ಹೇಳ್ತೀನಿ, ನಿಮಗೆ ಗೊತ್ತಿದೆ ತಿಳಿಸ್ಕೊಡಿ. ನೆಕ್ಸ್ಟ್ ಇದೇ ರೋಡಿಂದಾನೇ 1 ಕಿಲೋಮೀಟ್ರ್ ನಾವು ಸ್ಕಿಪ್ ಮಾಡಿ ಎಕ್ಸಿಟ್ಗೆ ಹೋಗ್ಬಿಟ್ವಿ. ಅದು ಬೇರೆ ಊಟ ಟೈಮ್ ಬೇರೆ ಆಗಿತ್ತು. ಸೀದಾ ರೂಮಿಗೆ ಹೋದ್ವಿ. ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಮೈಸೂರು ಪ್ಯಾಲೇಸ್ ಹತ್ರ ಬಂದ್ವಿ. ಈವ್ನಿಂಗು ಪ್ಯಾಲೇಸ್ ಲೈಟ್ ನೋಡಬೇಕು ಅಂದ್ಬಿಟ್ಟು ಬಂದ್ವಿ. ಅರೌಂಡ್ ಒಂದು 5:30 ಬಂದ್ವಿ. 5:30ಇಂದ 7:30ವರೆಗೂ ವೆಯ್ಟ್ ಮಾಡಿದ್ವಿ. ಬಟ್ ಅವತ್ತು ಮಳೆ ಬಂದಿದ್ದರಿಂದ ಅಲ್ಲಿ ಲೈಟ್ ಆನ್ ಮಾಡಲ್ಲ ಅಂತ ಅಲ್ಲಿ ವ್ಯಾಪಾರ ಮಾಡೋರು ಹೇಳಿದರು. ಆದ್ದರಿಂದ ನಮಗೆ ಇಷ್ಟೇ ವ್ಯೂ ಸಿಕ್ಕಿದ್ದು. ಈ ವ್ಯೂಗೋಸ್ಕರ 5:30ಇಂದ 7:30 2 ಅವರ್ಸ್ ಅಲ್ಲೇ ವೆಯ್ಟ್ ಮಾಡಿದ್ವಿ. ಫೈನಲಿ ಈ ವ್ಯೂ ನೋಡ್ಕೊಂಡು ರಿಟರ್ನ್ ಟು ಹೋಟೆಲು. ಹೋಟೆಲ್ ನಿಯರೇ ಪಾಕಶಾಲೆ ಇತ್ತು ಹೋಟೆಲು. ಅಲ್ಲೇ ಊಟ ಮಾಡ್ಕೊಂಡು ನಾವು ಹೋಟ್ಲಿಗೆ ಹೋದ್ವಿ. ಯಾಕಂದ್ರೆ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ 7 ಗಂಟೆಗೆ ನಮಗೆ ಬ್ಯಾಂಗ್ಳೂರಿಗೆ ಟ್ರೈನ್ ಇತ್ತು. ಅದಕ್ಕಿಂತ ಮತ್ತೆ ಹೋಟ್ಲಿಗೆ ಹೋಗಿ ಬೇಗ ಮಲಗಿ ಬೇಗ ಹೋಗಬೇಕಿತ್ತು. ಅದಕ್ಕೆ ಮೈಸೂರಿಗೆ ಇಲ್ಲಿಗೆ ಎಂಡ್ ಆಯಿತು ಮೈಸೂರು ಟ್ರಿಪ್ಪು. ನೆಕ್ಸ್ಟ್ ಡೇ ಬೆಳಗ್ಗೆ ನಾವು 7 ಗಂಟೆ ಟ್ರೈನ್ ಕ್ಯಾಚ್ ಮಾಡಬೇಕು ಅಂದ್ಬಿಟ್ಟು ಮತ್ತೆ ಆಟೋ ಬುಕ್ ಮಾಡಿಕೊಂಡು ಅಲ್ಲಿಂದ ಸ್ಟೇಷನ್ ಬಂದ್ವಿ. ನಾವು ಬುಕ್ ಮಾಡಿದ ಟ್ರೈನು ಮೈಸೂರು ಟು ಬೆಳಗಾಮು. ಅದರಿಂದ ಮೈಸೂರಲ್ಲೇ ಸ್ಟಾರ್ಟ್ ಆಗೋ ಟ್ರೈನಿಂದ ನಮಗೆ ಅರ್ಜೆಂಟ್ ಏನೂ ಆಗಲಿಲ್ಲ. ಇಲ್ಲಿಗೆ ನಮ್ಮ ಮೈಸೂರು ಜರ್ನಿ ಎಂಡ್ ಮಾಡ್ತಿದ್ದೀವಿ. ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಮೈಸೂರು ಜರ್ನಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.